Hi friends, welcome back to my YouTube channel. Hi friends, welcome back to my YouTube channel Rakshu Vlogs Kannada. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಂತೂ ಈಗ ತುಂಬ ಜೋರು ಮಳೆ ಬರ್ತಾ ಇದೆ. ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಮಳೆ ಬರ್ತಾ ಇದೆ ಅಂತ. ಈಗ ಈವ್ನಿಂಗ್ 5:30 ಆಗಿದೆ. ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ಗಾಳಿ ಕೂಡ ತುಂಬ ಜೋರಾಗಿ ಬರ್ತಿತ್ತು. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಅಲ್ಲ, ಸಡನ್ನಾಗಿ ಮಳೆ ಬಂತು. ಹಾಗಾಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ಅಂತ. ಹಾಗೆ ವೆದರ್ ಕೂಡ ಅಷ್ಟೇ ತುಂಬ ಕೋಲ್ಡ್ ಆಗಿತ್ತು. ಈ ಕೋಲ್ಡ್ ವೆದರ್ಗೆ ಏನಾದರೂ ಸ್ಪೈಸಿಯಾಗಿ ತಿನ್ನೋಣ ಅನಿಸ್ತಿತ್ತು. ಹಾಗಾಗಿ ಏನು ಮಾಡೋದು ಅಂತ ಥಿಂಕ್ ಮಾಡಿದೆ. ಗೋಲ್ಗಪ್ಪ ಇತ್ತು ಮನೇಲಿ, ಹಾಗಾಗಿ ಮನೇಲೇ ಗೋಲ್ಗಪ್ಪನ ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ಪೈಸಿಯಾಗಿ ಒಂದು ಮನೇಲೇ ಹೆಲ್ದಿಯಾಗಿ ಗೋಲ್ಗಪ್ಪ ಮಾಡ್ತಾ ಇದ್ದೀನಿ. ಫೋರ್ ಡೇಸಿಂದ ಫುಲ್ ಮೋಡ ಆಗಿತ್ತು. ಮಳೆ ಏನು ಅಷ್ಟು ಬರ್ತಾ ಇರಲಿಲ್ಲ. ಆದರೆ ಇವತ್ತು ಮಾತ್ರ ತುಂಬ ಜೋರಾಗಿ ಮಳೆ ಬಂತು. ಈಗ ಫಸ್ಟ್ ಗೋಲ್ಗಪ್ಪಕ್ಕೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊತೀನಿ. ಈಗ ನಾನು ಆಲೂಗಡ್ಡೆನ ಒಂದು ಕುಕ್ಕರಿಗೆ ಹಾಕಿ 2 ವಿಷಲ್ ಬರ್ಸಿಟ್ಟಿದ್ದೆ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದ್ರ ಸಿಪ್ಪೆ ಎಲ್ಲ ಇವಾಗ ನಾನು ತೆಗಿತಾ ಇದ್ದೀನಿ. ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೆ ಅಷ್ಟೇ. ಮನೇಲಿ ನಾನು ನನ್ನ ಹಸ್ಬೆಂಡ್ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪನೇ ಗೋಲ್ಗಪ್ಪದ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದಾಯಿತು. ಅದನ್ನು ಒಂದು ಪ್ಲೇಟಿಗೆ ಇಟ್ಟು ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಾಯಿತು. ಆಲೂಗಡ್ಡೆ ಬೇಯಿಸುವಾಗ ಅದ್ರ ಜೊತೆಗೆ ನಾನು ಬಟಾಣಿ ಕಾಳನ್ನು ಕೂಡ ಹಾಕಿದ್ದೆ, ಅದನ್ನು ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಬಟಾಣಿ ಎಲ್ಲ ರೆಡಿ ಇದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಈಗ ನಾನು ಪಲ್ಯಕ್ಕೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಸ್ಟಫಿಂಗ್ ರೆಡಿ ಮಾಡೋಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಅಂದರೆ, ಈ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಆಲೂಗಡ್ಡೆ, ಹಾಗೆ ಬಟಾಣಿ, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು, ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೀನಿ. ನಾನು ಇದೇ ಥರ ಆಲೂಗಡ್ಡೆ ಪಲ್ಯ ಮಾಡೋದು. ಈಗ ಗೋಲ್ಗಪ್ಪಕ್ಕೆ ಆಲೂಗಡ್ಡೆ ಪಲ್ಯ ರೆಡಿ ಇದೆ. ಹಾಗೆ ಪಾನಿ ಕೂಡ ರೆಡಿ ಇದೆ. ನಾನು ಪಾನಿಗೆ ಏನೆಲ್ಲ ಹಾಕಿದ್ದೀನಿ ಅಂದರೆ, ಒಂದು 3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ಸೇರಿಸಿದ್ದೀನಿ. ಈಗ ಪಲ್ಯ ಮತ್ತು ಪಾನಿ ಎರಡು ರೆಡಿ ಇದೆ. ಪೂರಿ ಕೂಡ ಅಷ್ಟೇ ಕಾಯಿಸಿ ರೆಡಿ ಇಟ್ಕೊಂಡಿದ್ದೀನಿ. ಹೆಣ್ಮಕ್ಳಿಗೆ ಪಾನಿಪುರಿ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ಗೋಲ್ಗಪ್ಪ ಎಲ್ಲ ಔಟ್ಸೈಡ್ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಮನೇಲೇ ಮಾಡ್ಕೊಂಡು ತಿಂದರೆ ಇಷ್ಟ ಆಗುತ್ತೆ. ಹಾಗಾಗಿ ಹೆಲ್ದಿಯಾಗಿ ಮನೇಲೇ ಮಾಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸಣ್ಣದಾಗಿ ಗೋಲ್ಗಪ್ಪ ಪಾರ್ಟಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈಗ ಗೋಲ್ಗಪ್ಪನ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಪಲ್ಯನೂ ಅಷ್ಟೇ, ಪಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಗೋಲ್ಗಪ್ಪ ನಿಮಗೂ ತಿನ್ನಬೇಕು ಅನಿಸ್ದಾಗ ನೀವು ಕೂಡ ಮನೇಲಿ ಅಪರೂಪಕ್ಕೆ ಮಾಡ್ಕೊಂಡು ತಿನ್ನಿ. ಮನೇಲೇ ಮಾಡಿ ತಿನ್ನೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಕೂಡ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ನನ್ನ ಹಸ್ಬೆಂಡ್ ಗೋಲ್ಗಪ್ಪನ ಟೇಸ್ಟ್ ಮಾಡ್ತಾಯಿದ್ವಿ. ಗೋಲ್ಗಪ್ಪ ತುಂಬ ಚೆನ್ನಾಗಿತ್ತು, ಸ್ಪೈಸಿಯಾಗಿ. ನನ್ನ ಹಸ್ಬೆಂಡ್ಗೂ ಕೇಳ್ತಾ ಇದ್ದೆ ಹೇಗಿದೆ ಅಂತ. ಅವರು ಕೂಡ ತುಂಬ ಚೆನ್ನಾಗಿದೆ, ಹೊರಗೆ ತಿನ್ನೋದಕ್ಕಿಂತ ಮನೇಲೇ ಈ ಥರ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅಂತ ಹೇಳ್ತಾಯಿದ್ರು. ಈ ಕೋಲ್ಡ್ ವೆದರ್ಗೆ ನಮ್ಮದೊಂದು ಚಿಕ್ಕ ಗೋಲ್ಗಪ್ಪ ಪಾರ್ಟಿ ಅಂತಲೇ ಹೇಳ್ಬೋದು. ಎಂಜಾಯ್ ಮಾಡ್ತಾ ಗೋಲ್ಗಪ್ಪನ ತಿಂದ್ವಿ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಗೋಲ್ಗಪ್ಪ ತಿಂದು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೋಲ್ಗಪ್ಪ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮನೇಲೇ ಮಾಡಿರೋದ್ರಿಂದ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿತ್ತು. ಹೊರಗೆ ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವೇನು ಹೊರಗೆ ತಿನ್ನೋದೇ ಇಲ್ಲ ಅಂತ ಹೇಳಲ್ಲ, ನಾವು ಹೊರಗೆ ತಿಂತೀವಿ. ಬಟ್ ಜಾಸ್ತಿ ಹೊರಗೆ ತಿನ್ನೋದ್ರ ಬದಲು ಮನೇಲೂ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ನೀವು ಕೂಡ ಮನೇಲಿ ಈ ಥರ ಗೋಲ್ಗಪ್ಪ ಆಗಿರ್ಬೋದು, ಪಾನಿಪುರಿ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ.
ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಗೋಲ್ಗಪ್ಪ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಪಾನಿ ಅಂತೂ ತುಂಬ ಚೆನ್ನಾಗಿತ್ತು ಕುಡಿಯೋಕ್ಕೆ. ಮನೇಲಿ ಮಾಡಿರೋದ್ರಿಂದ ಅದಕ್ಕೆ ಸ್ವಲ್ಪ ನಾನು ಶುಂಠಿ ಜೀರಿಗೆ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೆ. ಕೋಲ್ಡ್ ವೆದರಿಗಂತೂ ಒಂದು ಸ್ವಲ್ಪ ಕಷಾಯ ಥರನೇ ಇತ್ತು, ಚೆನ್ನಾಗಿತ್ತು ಗಂಟ್ಲಿಗೆಲ್ಲ. ನಾನು ಅದಕ್ಕೆ ಒಂದು ಸ್ವಲ್ಪ ಮೆಣಸು ಕೂಡ ಹಾಕಿದ್ದೆ, ಹಾಗಾಗಿ ಈ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಅದನ್ನು ಕುಡಿದ್ರೆ ಹೋಗುತ್ತೆ, ಚೆನ್ನಾಗಿತ್ತು. ಹಾಗೆ ಈಗ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಇವತ್ತು ನಾನು ನೈಟ್ ಡಿನ್ನರ್ಗೆ ಬೀಟ್ರೋಟ್ ಪಲಾವ್ ಮಾಡ್ತಾಯಿದ್ದೀನಿ. ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ, ಹಾಗೆ ತೋರಿಸ್ತೀನಿ. ಆ ಬೀಟ್ರೋಟ್ ಪಲಾವ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೀಟ್ರೋಟ್ ಪಲಾವ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನಾನು ಅಡುಗೆ ರೆಡಿ ಮಾಡ್ಕೊತೀನಿ. ಈಗ ನೈಟ್ ಡಿನ್ನರ್ಗೆ ಬೀಟ್ರೋಟ್ ಪಲಾವ್ ಕೂಡ ರೆಡಿಯಾಗಿದೆ. ನೀವೇ ನೋಡ್ತಾ ಇರ್ಬೋದು ಬೀಟ್ರೋಟ್ ಪಲಾವ್ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ. ಬೀಟ್ರೋಟ್ ಹಾಕಿ ಪಲಾವ್ ಮಾಡಿರೋದ್ರಿಂದ ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ದೀನಿ. ಈಗ ನೈಟ್ ಡಿನ್ನರ್ ಕೂಡ ರೆಡಿ ಆಯಿತು. ಬೀಟ್ರೋಟ್ ಪಲಾವ್ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆವಾಗಲೇ ಹೇಳಿದೆ ಅಲ್ಲ, ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡ್ತೀನಿ. ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.